ಸಿಎಂ ವರ್ಸಸ್ ಗವರ್ನರ್ ತಪ್ಪು ಯಾರದ್ದು? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಇಲ್ಲಿ ಹಗರಣದ ಆರೋಪ ಇದೆ, ಹಾಗೆಯೇ ರಾಜಕೀಯದ ಆಟವೂ ಕೂಡ ಕಂಡು ಬರ್ತಾ ಇದೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಮುಖ್ಯಮಂತ್ರಿಯವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಭಾಗಿಯೇ ಆಗಿಲ್ಲ ಅನ್ನುವಂತಹ ವಾದ ಮತ್ತು ಪ್ರತಿವಾದವೂ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಕೇವಲ ನ್ಯಾಯಾಲಯದ ಒಳಗಡೆ ಮಾತ್ರ ನಡೀತಾ ಇಲ್ಲ, ಹೊರಗಡೆ ಜನತಾ ನ್ಯಾಯಾಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು, ಪ್ರತಿಭಟನೆಗಳು, ಹಕ್ಕೊತ್ತಾಯಗಳು ಇವೆಲ್ಲವೂ ಕೂಡ ಸಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೆಯೇ ವಿರಾಜಪೇಟೆಯ ಶಾಸಕರು ಕೂಡ ಆಗಿರುವಂತಹ, ಹಿಂದೆ ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಂತಹ ಎಸ್ ಪೊನ್ನಣ್ಣ ಅವರ ನೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಪೊನ್ನಣ್ಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ದೂರು ಬಂದಾಗ, ಮನವಿ ಬಂದಾಗ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದಂತಹ ಮನವಿ ಪತ್ರವನ್ನು ಬಂದಾಗ ಅದರ ಮೇಲೆ ರಾಜ್ಯಪಾಲರು ಆ್ಯಕ್ಷನ್ ತೆಗೆದುಕೊಳ್ಬೇಕಂತ ಅವರ ಜವಾಬ್ದಾರಿ ಅಲ್ವಾ? ಅದನ್ನು ಅವರು ನಿರ್ವಹಿಸಿದರೆ ಇಲ್ಲಿ ರಾಜಕೀಯ ಇದೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ಯಾಕೆ ಮಾಡ್ತಾ ಇದೆ? ಯಾವುದೇ ಅರ್ಜಿ ಬಂದಾಗ ಅವರು ಅದ್ರ ಬಗ್ಗೆ ಕ್ರಮ ಜರುಗಿಸಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಒಂದು ಜವಾಬ್ದಾರಿಯುತವಾದಂಥ ಹುದ್ದೆ, ಸಂವಿಧಾನಿಕವಾಗಿ ಭಾಳ ಎತ್ತರದ ಹುದ್ದೆ ಅಂದರೆ ರಾಜ್ಯಪಾಲರು. ಅವ್ರು ಯಾವ ರೀತಿ ನೆರವೇರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿರ್ಬೋದು, ನಾವು ಕಂಡಂಥ ಹಲವಾರು ಪ್ರಕರಣಗಳಿರ್ಬೋದು. ಆ ರೀತಿ ಅವ್ರು ನಡ್ಕೊಂಡಿದ್ದಾರಾ ಅಂತ ಹೇಳುವಂಥದ್ದೇ ಮೂಲ ಪ್ರಶ್ನೆ. ಎರಡನೇದು, ಅವ್ರ ಆದೇಶವನ್ನು ಹೊರಡಿಸಿದಾಗ ಏನನ್ನೆಲ್ಲ ಪರಿಗಣಿಸಿದ್ದಾರೆ ಅಂತ ಹೇಳೋದು ಎರಡನೇ ಪ್ರಶ್ನೆ. ಇದು ಎರಡಕ್ಕೂ ನಾವು ಉತ್ತರ ಹುಡುಕಿದಾಗ ಖಂಡಿತವಾಗಿ ಇದು ನ್ಯಾಯಬದ್ಧವಾಗಿ ಅವ್ರು ನಡ್ಕೊಂಡಿಲ್ಲ, ರಾಜಕೀಯ ಪ್ರೇರಿತವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳೋದು ಸ್ಪಷ್ಟವಾಗ್ತದೆ. ಇದು ನಾನು ಮುಖ್ಯಮಂತ್ರಿಗಳ ಪರವಾದ ಮಾಡ್ತಾಯಿದ್ದೀನಿ ಅಂತಲ್ಲ, ಒಬ್ಬ ವಕೀಲನಾಗಿ ಹೇಳ್ತಾಯಿದ್ದೀನಿ. ಯಾವ ಕಾರಣಕ್ಕೂ ಕೂಡ ಇದು ಪ್ರಾಮಾಣಿಕತೆಯಿಂದ ಕೂಡಿರುವಂಥ ವರ್ತನೆಯೂ ಅಲ್ಲ, ಕ್ರಮವೂ ಅಲ್ಲ, ಆದೇಶ ಕೂಡ ಅಲ್ಲ. 26ನೇ ತಾರೀಕು ಅವರಿಗೆ ಒಂದು ಅರ್ಜಿ ಬರ್ತದೆ. ಈ ಅರ್ಜಿಗಿಂತ ಮೊದಲು 18ನೇ ತಾರೀಕು ಮತ್ತು 25ನೇ ತಾರೀಕು 2 ದೂರನ್ನು ಲೋಕಾಯುಕ್ತ ಪೊಲೀಸ್ಗೆ ನೀಡಿರ್ತಾರೆ. ಅವರೇ ಯಾರು ಇವ್ರಿಗೆ ಅರ್ಜಿ ಕೊಡ್ತಾರೆ ಆತನೇ ಕೊಟ್ಟಿರ್ತಾರೆ. 26ನೇ ತಾರೀಕು ಇವ್ರು ಅರ್ಜಿ ಸ್ವೀಕಾರ ಮಾಡಿದ ನಂತರ 26ನೇ ತಾರೀಕು ಇನ್ನೊಂದು ಅರ್ಜಿಯನ್ನು ಕೊಡ್ತಾನೆ, ಅಡೆಂಡಮ್ ಅಂತ ಹೇಳ್ತಾರೆ ಅವರು. ಅದನ್ನು ಮತ್ತು ಅವತ್ತೇ ಅವ್ರಿಗೆ 2 ಗಂಟೆ ಕಾಲ 3 ಗಂಟೆ ಕಾಲ ಅವ್ರ ದಾಖಲೆಗಳಲ್ಲಿ ತೋರಿಸ್ದಂಗೆ ಅವ್ರಿಗೆ ಪರ್ಸ್ನಲ್ ಹಿಯರಿಂಗ್ ಕೊಡ್ತಾರೆ. ಮತ್ತು 10 ಗಂಟೆಗೆ ನೋಟಿಸ್ ಜಾರಿ ಮಾಡ್ತಾರೆ ಒಬ್ಬ ಮುಖ್ಯಮಂತ್ರಿ ಮೇಲೆ. ಇದು ಸಾಧಾರಣವಾಗಿ ನಡೆಯುವಂಥ ಪ್ರಕರಣ ಅಲ್ಲ, ಸಾಧಾರಣವಾಗಿ ನಡೆಯುವಂಥ ಪ್ರಕ್ರಿಯೆನ ಇದು. ಈಗ ಇದೇನು ಮೊದಲನೇ ಬಾರಿ ರಾಜ್ಯಪಾಲರ ಮುಂದೆ ಒಂದು ಅರ್ಜಿ ಬಂದಿಲ್ಲ. ಈಗಾಗಲೇ ಇರುವಂಥ ಪ್ರಕರಣಗಳು ಜಗಜ್ಜಾಹೀರಾತಾಗಿದೆ. ಇವತ್ತೆಲ್ಲ ವಲಯದಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ವಿ. ಅದರಲ್ಲಿ ನಡ್ಕೊಳ್ಳಿಲ್ಲ. ಅಲ್ಲಿ ಯಾರು ಕೇಳಿರೋದು? ಲೋಕಾಯುಕ್ತ ಸಂಸ್ಥೆಯ ಪೊಲೀಸ್ ಅಧಿಕಾರಿಗಳು ಕೇಳಿರೋದು. SIT ಸರ್ವೋಚ್ಚ ನ್ಯಾಯಾಲಯ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೇಳಿರುವಂಥದ್ದು. ಅದರಲ್ಲಿ ನೀವು ವರ್ಷಾನುಗಟ್ಟಲೆ ಇಟ್ಕೊಂಡು, ತಿಂಗಳಾನುಗಟ್ಟಲೆ ಇಟ್ಕೊಂಡು, ಇದರಲ್ಲಿ ಯಾರು ಅರ್ಜಿ ಕೊಡ್ತಾರೆ ಅವ್ರಿಗೆ ನೀವು ಕರೆದು ರಾಜಭವನದಲ್ಲಿ ಎಲ್ಲಿದೆ ಇದು? ಎಲ್ಲಾದರೂ ರಾಜ್ಯಪಾಲರು ಕ್ವಿಕ್ ಆಗಿ ಆಕ್ಷನ್ ಹಂಗೆ ತೆಗೆದುಕೊಳ್ಳುವಂಥದ್ದು ತಪ್ಪ ಅಂತ ಇಮಿಡಿಯೇಟ್ ಆಗಿ ಅವರು ಒಂದು ತನ್ನ ಮುಂದಿರುವಂತಹ ಫೈಲ್ ಇಮಿಡಿಯೇಟ್ ಆಗಿ ಅವರು ಮೂವ್ ಮಾಡುವಂಥದ್ದು ಸರಿ ಅಂತ ನಿರ್ಧಾರ ಅಲ್ವಾ? ಹಂಗಾದ್ರೆ ಅವರು ಸ್ಲೋ ಮಾಡಲೇಬೇಕು ಅಂತ. ಭಾಳ ಸಂತೋಷ ನಮಗೆ. ಅದನ್ನು ಸ್ವಾಗತ ಮಾಡಬೇಕು, ಇಡೀ ರಾಜ್ಯದ ಜನತೆ ಅದನ್ನು ಸ್ವಾಗತ ಮಾಡಬೇಕು ಅವರು. ಆದರೆ ಎಲ್ಲ ಪ್ರಕರಣದಲ್ಲೂ ಅದೇ ರೀತಿ ನಡ್ಕೋಬೇಕಲ್ಲ. ಮತ್ತು ಯಾರೂ ವಿಳಂಬ ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ಇಂಥ ಒಂದು ಗಂಭೀರವಾದಂಥ ವಿಚಾರ ಇದು, ಪ್ರಕರಣ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ವಿಚಾರ ಏನಿದೆ ಭಾಳ ಗಂಭೀರವಾದಂಥ ವಿಚಾರ. ಇದರಲ್ಲಿ ಯಾರೋ ಒಬ್ಬ ಒಂದೊಂದು ಅರ್ಜಿಯನ್ನು ಕೊಟ್ಟಾಗ ಮೂಲತಃವಾಗಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಲ್ಲ. ಇವರು ಬೇರೆ ಪ್ರಕರಣಗಳಲ್ಲಿ ಇವತ್ತು ತನಿಖಾ ಸಂಸ್ಥೆಗಳಿಗೆ ಇಂಗ್ಲೀಷ್ನಲ್ಲಿ ಇದನ್ನು ಅನುಮೋದನೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಕೇಳಲ್ಲ. ಆಯಿತಾ? ಎಲ್ಲಿ ಬೇಕೋ ಅಲ್ಲಿ ಕನ್ನಡ ಅರ್ಥ ಆಗುತ್ತೆ, ಎಲ್ಲಿ ಬೇಕೋ ಅಲ್ಲಿ ಇಂಗ್ಲೀಷ್ ಬೇಕಾಗುತ್ತೆ. ಈ ರೀತಿಯಾದಂಥ ವರ್ತನೆ ಏನಿದೆ. ಮತ್ತು ಒಬ್ಬ ಮಾಜಿ ಮಂತ್ರಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ತನಿಖೆ ಸಂಸ್ಥೆಯವರು ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಅರ್ಜಿಯನ್ನು ಹಾಕ್ತಾರೆ. ಅವರ ಮೇಲೆ ಸ್ಟಿಂಗ್ ಆಪ್ರೇಷನ್, ಮಾಧ್ಯಮದವರು ತಾವುಗಳೇ ಮಾಡಿರುವಂಥ ಸ್ಟಿಂಗ್ ಆಪ್ರೇಷನ್ ಆಧಾರದ ಮೇಲೆ ನಮಗೆ ತನಿಖೆ ಮಾಡಬೇಕಿದು ಗಂಭೀರವಾದಂಥ ಆರೋಪಗಳು ಕಾಣ್ತಾ ಇದೆ. ಈ ಮೊಟ್ಟೆ ವಿಚಾರದಲ್ಲಿ, ಟೆಂಡರ್ ವಿಚಾರದಲ್ಲಿ
ಫೈಲ್ ಅವ್ರು ಹೋಗಿದ್ದಾರೆ ಅವ್ರು ಮಂತ್ರಿಗಳಾಗಿದ್ದಾಗ. ಈ ಪ್ರಕರಣದಲ್ಲಿ ಅವರು ತಿರಸ್ಕಾರ ಮಾಡಿದ್ದಾರೆ. ಏನಂತ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಯಾವ ಆರೋಪಗಳನ್ನು ನೀವು ಉಲ್ಲೇಖ ಮಾಡಿದ್ದೀರಾ ಆ ಆರೋಪಗಳ ಅಂಶಗಳು ಕಂಡುಬರುವುದಿಲ್ಲ, ಯಾವುದೇ ಪುರಾವೆ ಇರುವುದಿಲ್ಲ. ಆದ ಕಾರಣ ಇವರ ಮೇಲೆ ತನಿಖೆ ಮುಂದುವರಿಸೋದು ಸರಿಯಲ್ಲ ಅಂಥೇಳಿ ತಿರಸ್ಕಾರ ಮಾಡ್ತಾರೆ ಶಶಿಕಲಾ ಜೊಲ್ಲೆ ಅವ್ರ ಕೇಸ್. ನಾನಿವತ್ತು ನೇರವಾಗಿ ನಿಮ್ಮ ಮೂಲಕ ಪ್ರಶ್ನೆಯನ್ನು ಕೇಳ್ತೀನಿ. ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಯಾವ ಅಪರಾಧ ಇವರು ಕಂಡು ಬಂದಿದೆ ಅಂತ ಇವ್ರು ನೋಡಿದಾರಾ? ಯಾವ ಪುರಾವೆ ಇದೆ ಅಂತ ಇವ್ರು ನೋಡಿದಾರಾ? ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ? ಅಲ್ಲ ಪೂರ್ಣಣ್ಣವ್ರೆ, ಈಗ ಕೇಸ್ ಟು ಕೇಸ್ ಡಿಸಿಷನ್ಗಳು ಬೇರೆ ಬೇರೆ ಇರೋದಕ್ಕೆ ಚಾನ್ಸಸ್ ಇಲ್ವಾ? ಕೇಸ್ ಟು ಕೇಸ್ ಎಲ್ಲದಕ್ಕೂ ಒಂದೇ ರೀತಿಯಂತ ನಿರ್ಧಾರ ಇರೋದಕ್ಕೆ ಸಾಧ್ಯ ಇರುತ್ತೆ. ಮೆರಿಟ್ ಆಫ್ ದ ಕೇಸ್ ಬೇರೆ ಬೇರೆ ಇರಲ್ವಾ? ಸರಿ, ನಿಮ್ಮ ಪ್ರಶ್ನೆ ಸರಿಯೇ. ಮೆರಿಟ್ ಆಫ್ ದ ಕೇಸ್ ಬೇರೆ ಇರ್ತದೆ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಬೇರೆ ಇರ್ತದೆ. ಆದರೆ ಲೀಗಲ್ ಪ್ರಿನ್ಸಿಪಲ್ ಇದೆಯಲ್ಲ ಅದು ಒಂದೇ ಇರ್ತದೆ, ಕನ್ಸಿಸ್ಟೆನ್ಸಿ ಇರುತ್ತಲ್ಲ. ಒಬ್ಬರು ತೀರ್ಪನ್ನು ಕೊಡಬೇಕಾದಾಗ ಕೆಲವು ತೀರ್ಮಾನಗಳನ್ನು ತಗೊಳ್ಲಿಕ್ಕಿರುವಂಥ ಕಾನೂನಾತ್ಮಕ ವ್ಯವಸ್ಥೆ ಏನಿದೆ ಅದನ್ನು ಮೀರಿ ಹೋಗೋಕ್ಕಾಗಲ್ಲ. ಕೊಲೆ ಆದರೆ 302ನಲ್ಲೇ ಶಿಕ್ಷೆ, ನಾನು ಮಾಡಿದ್ರೂ ಅಷ್ಟೇ, ಬೇರೆ ಪ್ರಕರಣ ಆದ್ರೂ ಅಷ್ಟೇ. ಫ್ಯಾಕ್ಟ್ಸ್ ಬೇರೆ ಬೇರೆ ಥರ ಇರ್ತದೆ, ಎವಿಡೆನ್ಸ್ ಬೇರೆ ಬೇರೆ ಥರ ಇರ್ತದೆ. ಒಬ್ಬ ಗುಂಡೋಡು ಸಾಯಿಸಿರ್ತಾನೆ, ಒಬ್ಬ ಚಾಕುವಲ್ಲಿ ಸಾಯಿಸಿರ್ತಾನೆ. ಆದರೆ ಲೀಗಲ್ ಪ್ರಿನ್ಸಿಪಲ್ಸಿಂದ ನಾವು ದಾಟ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್, ನೀವು ಏನನ್ನ ವಿಚಾರಣೆಯನ್ನು ಮಾಡಿದ್ದೀರಾ ಶಶಿಕಲಾ ಜೊಲ್ಲೆ ಕೇಸ್ನಲ್ಲಿ, ಅದನ್ನ ನೀವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಕೇಸ್ನಲ್ಲಿ ಮಾಡಿದ್ದೀರಾ ಅಂತ ಹೇಳುವಂಥ ನೇರ ಪ್ರಶ್ನೆಗೆ ಇವಾಗ ಅವ್ರ ಪರ ಇರೋರೇ ಇದಕ್ಕೆ ಉತ್ತರ ಕೊಡಲಿ, ಮಾಡಿಲ್ಲ. ಇದು ವಾಸ್ತವ. ನಾವು ಎಷ್ಟು ಬೇಕಾದ್ರೆ ರಾಜಕೀಯವಾಗಿ ವಾದ ಮಾಡ್ಕೊಂಡಿರ್ಬೋದು, ಅದು ಬೇರೆ ಇದು ಬೇರೆ, ಅದನ್ನ ಯಾಕೆ ನೀವು ಹೋಲಿಸ್ತೀರಾ, ಯಡಿಯೂರಪ್ಪನವ್ರ ಪ್ರಕರಣದಲ್ಲಾಗಲಿಲ್ವಾ, ಇದೆಲ್ಲ ಚರ್ಚೆಗೋಸ್ಕರ. ಆದರೆ ನಾವು ಕಾನೂನು ನೋಡಬೇಕಲ್ಲ. ಕಾನೂನಾತ್ಮಕ ರೂಲ್ ಆಫ್ ಲಾ, ಕಾನೂನಾತ್ಮಕ ಆಡಳಿತ ಅಂತೇನಿದೆ ನಮ್ಮ ಸಂವಿಧಾನ ಅಡಿಯಲ್ಲಿರುವಂಥ ವ್ಯವಸ್ಥೆ, ಅದನ್ನು ಬಿಟ್ಟು ಮೀರಿ ದಾಟಿದಾಗ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಭಾಳ ಅಪಾಯಕಾರಿಯಾದಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ರಾಜಭವನ ರಾಜ್ಯಪಾಲರು ನಿರ್ಮಾಣ ಮಾಡಿದ್ದಾರೆ. ಅದನ್ನು ನಾವು ತಡಿಲಿಕ್ಕೋಸ್ಕರ ಕಾನೂನು ಹೋರಾಟ ಬೇರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ್ಯಸ್ ಎನ್ ಇಂಡಿವಿಜುವಲ್ ಕಾನೂನಿನ ಹೋರಾಟ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಪರ ವಕೀಲರು ಬರ್ತಾರೆ, ನಾವು ವಕೀಲರಾಗಿ ಬೇರೆ ಸಲಹೆಗಾರನಾಗಿ ನನ್ನ ಕೆಲಸ ನಾನು ಮಾಡ್ತೀನಿ. ಆದರೆ ರಾಜಕೀಯ ಹೋರಾಟದ ಅವಶ್ಯಕತೆ ಏನು ಅಂತ ಹೇಳುವಂಥ ಚರ್ಚೆ ಕೂಡ ನಡೀತಾ ಇದೆ. ಇದೇ ಅವಶ್ಯಕತೆ ಇರೋದಿದೆ. ಇವತ್ತು ಎಲ್ಲ ವಿಚಾರದಲ್ಲೂ ಹಸ್ತಕ್ಷೇಪ ನಡೀತಾ ಇದೆ. ಲೆಜಿಸ್ಲೇಚರು ಪಾಸ್ ಮಾಡಿರುವಂಥ ಬಿಲ್ಗಳನ್ನು ಇವರು ತಡೆ ಹಿಡ್ಕೊಳ್ತಾ ಇದ್ದಾರೆ. ಬರುವಂಥ ಎಲ್ಲ ಅರ್ಜಿಗಳು ರಿಪೋರ್ಟ್ ಕೊಡಿ ಅಂತ ಪತ್ರ ಬರೀತಾರೆ. ಎಲ್ಲಾದರೂ ಈ ರೀತಿಯಾಗಿ ಯಾವುದಾರೇ ಒಬ್ಬ ರಾಜ್ಯಪಾಲರು ಇಂದಿನ ದಿವಸಗಳಲ್ಲ, ಮೊದಲಿಂದ ನೋಡಿದ್ದೀವಲ್ಲ, ರಾಜಭವನದಲ್ಲಿ ಭಾಳ ದೊಡ್ಡ ದೊಡ್ಡ ಮೇಧಾವಿಗಳು, ಘಟಾನುಘಟಿಗಳು ಅಲ್ಲಿ ರಾಜಭವನದಲ್ಲಿ ರಾಜ್ಯಪಾಲರಾಗಿ ಕೂತಿದ್ದಾರೆ. ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿದೆ, JDS ಸರ್ಕಾರ ಮಾಡಿದೆ, ಅವರ ವಿರೋಧ ಪಕ್ಷದವರು ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ. ಈ ರೀತಿಯಾಗಿ ಯಾವತ್ತೂ ಕೂಡ ಯಾರೂ ನಡ್ಕೊಂಡಿಲ್ಲ. ಇದು ಸರಿಯೂ ಕೂಡ ಅಲ್ಲ, ಇದು ಸಂವಿಧಾನಿಕವಾಗಿ ಕೂಡ ಇಲ್ಲ. ಅಂದರೆ ರಾಜ್ಯಪಾಲರ ವಿರುದ್ಧ ಹೋರಾಟ ಇಲ್ಲಿವರೆಗೆ ಅಂತ ಅಲ್ಲ, ಇದನ್ನು ರಾಜ್ಯಪಾಲರನ್ನ ನೇಮಕಾತಿ ಮಾಡೋರು ಯಾರು? ಕೇಂದ್ರ ಸರ್ಕಾರ, ಗೃಹ ಸಚಿವಾಲಯ ಅಪಾಯಿಂಟ್ಸ್ ದಿ ಗವರ್ನರ್. ಅವರ ಗಮನಕ್ಕೆ ತರುವಂಥ ಪ್ರಯತ್ನ. ಕೊನೆಗೂ ಅದು ವರ್ಕ್ ಆಗಲಿಲ್ಲ. ನಾವು ರಾಜಕೀಯ ಹೋರಾಟವ ಒಂದು ಅಂತ್ಯಕ್ಕೆ ತಗೊಂಡೋಗೋಕ್ಕೆ ಆದಷ್ಟು ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲ ಅಂದರೆ ಕಾನೂನು ಹೋರಾಟ ಇದ್ದಿದೆ. ಆದರೆ ಕಾಂಗ್ರೆಸ್ನವರಿಗೆ ತಮ್ಮ ರಾಜ್ಯಪಾಲರು ಮಾಡಿರೋದು ಕ್ರಮಗಳು ಕರೆಕ್ಟ್ ಆಗಿರ್ತವೆ, ಇನ್ನೊಂದು ಪಕ್ಷದಿಂದ ನೇಮಕ ಆಗಿರತಕ್ಕಂತಹ ರಾಜ್ಯಪಾಲರು ಮಾಡಿರುವಂಥ ಮಾತ್ರ ತಪ್ಪ. ಯಾಕಂದರೆ ಹಂಸರಾಜ್ ಭಾರದ್ವಾಜ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವತ್ತು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥ ನಡೀತು. ಅವತ್ತು ಭಾರತೀಯ ಜನತಾ ಪಕ್ಷ ಯಾವೆಲ್ಲ ಆರೋಪಗಳನ್ನು ರಾಜಭವನದ ವಿರುದ್ಧ ಮಾಡಿತು, ರಾಜ್ಯಪಾಲರ ವಿರುದ್ಧ ಮಾಡಿದ್ರು, ಅವೆಲ್ಲ ಆರೋಪಗಳನ್ನು ಇವತ್ತು ಕಾಂಗ್ರೆಸ್ನವರು ರಾಜ್ಯಪಾಲರು ಮತ್ತು ರಾಜಭವನದ ವಿರುದ್ಧ ಮಾಡ್ತಾ ಇದ್ದೀರಿ. ವ್ಯತ್ಯಾಸ ಹೇಗಿದ್ದಂತೆ ಎರಡು ವ್ಯಕ್ತಿಗಳು, ಎರಡು ಪಕ್ಷಗಳು ಅದ್ರ ಬದಲಾಗಿದ್ದಾವೆ ಅನ್ನೋದನ್ನು ಬಿಟ್ಟರೆ ಬೇರೆ ನೀನು ಆಗಿಲ್ಲ ಇಲ್ಲಿ. ಅಲ್ಲ, ಹಂಸರಾಜ್ ಭರದ್ವಾಜ್ ಯಾರಿದ್ದಾರೆ, ಅವರೊಬ್ಬರು ವಕೀಲರು, ಹಿರಿಯ ವಕೀಲರಾಗಿದ್ದರು, ಕಾನೂನು ಸಚಿವರಾಗಿದ್ದಂಥ. ಅವರು ತಗೊಂಡಂಥ ಕ್ರಮವನ್ನು ಕೋರ್ಟ್ನಲ್ಲಿ ಕೂಡ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿದರು. ನಾನೊಂದು ನಿಮಿಷ ನೀವು ಹೇಳೋದನ್ನು ಒಪ್ಕೊಂಡೆ ಅಂತ ಇಟ್ಕೊಳ್ಳಿ. ಹಂಸರಾಜ್ ಭರದ್ವಾಜ್ ಅವರು ರಾಜ್ಯಪಾಲರಾಗಿ ಮಾಡಿದ್ದು ಸರಿಯಲ್ಲ ಅಂತ ಒಪ್ಕೊಳ್ಳೋಣ. ಅದಕ್ಕೆ ಇವ್ರು ಮಾಡ್ತಾ ಇರೋದು ಸರಿ ಆಗ್ತದಾ? ಅವ್ರು ಮಾಡಿದ್ರು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತಾನೆ, ಅಂದರೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಅರ್ಥ ಅದರದು. ಭರದ್ವಾಜ್ ಅವ್ರು ಮಾಡಿದ್ದು ಸರಿಯಲ್ಲ, ನೀವು ಅದನ್ನ ಯಾಕೆ ಮಾಡಕ್ಕೆ ಕೊಟ್ಟಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಕಾರ ಸರಿ ಇಲ್ವಲ್ಲ ಅವ್ರು ಮಾಡಿದ್ದು? ನೀವು ನೋಡಿದ್ದೀರಾ, ಹಿಂದೆ ಆಗಿರುವಂಥದ್ದು, ಅದು ಇತಿಹಾಸ, ಅದನ್ನು ನೋಡಿದ್ದೀರಾ, ಮತ್ತು ಅದನ್ನೇ ತಾವು ಮಾಡ್ತಾಯಿದ್ದೀರಾ. ಅಂದರೆ ಇವ್ರು ಹೇಳೋದು ಹಂಸರಾಜ್ ಭರದ್ವಾಜ್ ಮಾಡಿದ್ರು
ಅದಕ್ಕೆ ನಾವು ಮಾಡ್ತಾಯಿದ್ದೀವಿ, ಅವ್ರು ತಪ್ಪು ಮಾಡಿದ್ರು, ರಾಜಕಾರಣ ಮಾಡಿದ್ರು, ನಾವು ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ ಅಂತಲೇ ಇದರ ಅರ್ಥ. ಆದರೆ ಅದರಲ್ಲಿರುವಂಥ ಹಿನ್ನೆಲೆ ನಾವು ನೋಡಬೇಕು. ಅವತ್ತು ಲೋಕಾಯುಕ್ತರು ವರದಿಯನ್ನು ಕೊಟ್ಟಿದ್ದರು. ಈ ರಾಜ್ಯದಲ್ಲಾದಂಥ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣ ಅಂತ ಹೇಳಿದ್ರೆ ಮೈನಿಂಗ್. ಅದರಲ್ಲಿ ಒಂದು ದೊಡ್ಡ ವರದಿಯನ್ನು ಸಂತೋಷ್ ಹೆಗ್ಡೆ ಅವರು ಕೊಟ್ಟಿದ್ದರು. ಆ ವರದಿಯಲ್ಲಿರುವಂಥ ಅಂಶವನ್ನು ಆಧರಿಸಿ 3 ಕಂಪ್ಲೇಂಟ್ಗಳನ್ನು ಕೋರ್ಟ್ನಲ್ಲಿ ಹಾಕಿದರು. ಆ ದೂರುಗಳ ಮೇಲೆ ನ್ಯಾಯಾಲಯ ಏನು ಹೇಳಿದರು ಅಂದರೆ, ಇವರೊಬ್ಬ ಮುಖ್ಯಮಂತ್ರಿ ಆಗಿದ್ದಂಥವರು, ದಯವಿಟ್ಟು ನೀವು ರಾಜ್ಯಪಾಲರಿಂದ ಸೆಕ್ಷನ್ 19 ಸ್ಯಾಂಕ್ಷನ್ ತೊಗೊಂಡು ಬನ್ನಿ ಅಂತ ಆದೇಶ ಆಗಿತ್ತು. ಆ ಆದೇಶದ ಮೇಲೆ ಅವ್ರು ಹೋಗಿ ಹಂಸರಾಜ್ ಭರದ್ವಾಜ್ ಕೊಟ್ಟಿತ್ತು. ಇದಕ್ಕೆಲ್ಲ ಒಂದು ಹಿನ್ನೆಲೆ ಇದೆ. ಇಲ್ಲೇನಿದೆ ಈ ಪ್ರಕರಣದಲ್ಲಿ ಏನಿದೆ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.